ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ನಮ್ಮ ತಕರಾರಿಲ್ಲ. ಆದರೆ ಚೆಕ್ ಡ್ಯಾಂನಲ್ಲಿ ನೀರು ಸಂಗ್ರಹವಾಗಿ ನಮ್ಮ ಜಮೀನುಗಳು ಜಲಾವೃತವಾಗದಂತೆ ಕಾಮಗಾರಿ ನಡೆಸಬೇಕು ಎಂದು ನಾಯಕನಹಟ್ಟಿ ಸಮೀಪದ ಬೋಸೆದೇವರಹಟ್ಟಿ ಗ್ರಾಮದ ರೈತರು ಆಗ್ರಹಿಸಿದ್ದಾರೆ. ಕಾಮಗಾರಿ ಆರಂಭಿಸುವ ಮುನ್ನ ರೈತರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಿ ನಮಗೆ ನ್ಯಾಯ ಒದಗಿಸಬೇಕು. ಇರುವ ಕಡಿಮೆ ಭೂಮಿಯಲ್ಲೇ ನಾವು ಉತ್ತಿ ಬಿತ್ತಿ ಜೀವನ ಸಾಗಿಸುತ್ತಿದ್ದೇವೆ. ಹೀಗಾಗಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಚೆಕ್ ಡ್ಯಾಂ ಹಾಗೂ ಕೆನಾಲ್ ನಿರ್ಮಾಣ ಮಾಡಬೇಕು ಎಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ. ಜಮೀನುಗಳಿಗೆ ಹಾನಿಯಾಗದಂತೆ, ಬೆಳೆ ನಷ್ಟವಾಗದಂತೆ ಹಾಗೂ ನೀರು ಹರಿವಿನ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ರೂಪಿಸಬೇಕು ಎಂಬುದು ರೈತರ ಪ್ರಮುಖ ಒತ್ತಾಯವಾಗಿದೆ. ಈ ಕುರಿತು ರೈತರು ಏನು ಹೇಳುತ್ತಾರೆ ನೀವೇ ಕೇಳಿ. ಜಮೀನು ನಮ್ಮ ಅಪ್ಪಾರ್ದೇನು ತಗೊಂಡಿರೋ ಜಮೀನು 7 ಎಕರೆ 20 ಗುಂಟೆ ಬರುತ್ತೆ. ಇದರಲ್ಲಿ ಜಗ್ಗಮ್ಮು ಮೊದಲು ಹಳೇದೊಂದಿತ್ತು, ಅದೇ ತರ ಜಗ್ಗಲ್ಲಿ ಇತ್ತು. ಇವಾಗ ದೊಡ್ಡದಾಗಿ ಮಾಡಿದ್ದಾರೆ. ಈ ತರ ಮಾಡ್ತಾರ ಬರ್ತಿದ್ದಿಲ್ಲ. ಚಾನಲ್ ಮಾಡ್ತಾ ಇದ್ದಾರೆ. ಮೊದಲು ಅನುಕೂಲ ನೀರು ದೊಡ್ಡ ಕೆರೆಗೆ ಚಾನಲ್ ಮಾಡಿದ್ದಾರೆ. ಎಲ್ಲ ಇದ್ರ ತುಂಬಾ ನೀರು ನಿಂತ್ಕೊಂತ ಇದೆ ಸರ್. ನಾವು ಬಳಕೆ ತಿನ್ನಕ್ಕೆ ಇದೇನಿಲ್ಲ. ಇದು 7 ಎಕರೆ 20 ಗುಂಟೆ ಬರುತ್ತೆ. 7 ಎಕರೆ 7.5 ಬರುತ್ತೆ. ಇದು ತುಂಬಾ ನೀರು ನಿಂತ್ಕೊಂತ ಸರ್. ನಿಂತ್ಕೊಂತಿದ್ದಿಲ್ಲ ಸರ್ ನೀರು. ಮುಂಚೆ ಇದೇ ಜಾಗದಲ್ಲಿ ಇತ್ತು. ಈಗ ಮುಂದೆ ಕೆಕ್ಕಲೆ ಹಾಕಿದಾರೆ. ಇದು ಬೋಸದೇವರಹಟ್ಟಿ 4ನೇ ಹಟ್ಟಿ ಹತ್ರ. ಇದು ಕೊಂಡಿರೋ ಜಮೀನು. ಇಲ್ಲಿ ಚೆಕ್ ಡ್ಯಾಮು, ಹಳೆ ಚೆಕ್ ಡ್ಯಾಮ್ ಇತ್ತು ಮೊದಲು. ಆ ಚೆಕ್ ಡ್ಯಾಮ್ ತೆಗಿಸಿ ಹೊಸದಾಗಿ ಮಾಡಿಸಿದ್ದಾರೆ. ಫುಲ್ ಹೈಟ್ ಆಗೈತೆ. ಅದ್ರಿಂದ ಎಲ್ಲ ನೀರೆಲ್ಲ ನಿಂತ್ಕೊಂತ ಇದಾವೆ ಹೊಳದ್ ತುಂಬ. ನಮ್ಮ ಇದೇನು ಬಳಿ ಇಡಕ್ಕೂ ಇದೇನು ಇಲ್ಲ. ಅದು ಬ್ಯಾಡ ಅಂದ್ರೂ ಅವ್ರು ಕೇಳ್ದಿದ್ದಂಗೆ ಇದೇನು ಮಾಡಿದ್ದಾರೆ. ಆದ್ರೂ ನೀರು ಹೊಲ್ಟೋಗ್ತಾವ ಅಂತ ಹೇಳಿದ್ರು. ಆ ನೀರು ಇನ್ನು ಅರ್ಧ ಹಂಗೆ ಇದಾವೆ. ಹೊಳದ್ ತುಂಬ ನೀರ ಇದಾವೆ. ಅದು ನಮ್ಗೆ ಇದೇನು ಮಾಡಕ್ಕೇನು ಇದೇನಿಲ್ಲ. ಇಲ್ಲ ಜಮೀನ್ ಇಲ್ಲ ಸರ್. ಇಲ್ಲಿ ಒಂದೇ ಜಮೀನ್ ಇರೋದು. ಕೊಂದಿರೋ ಜಮೀನ್ ಇದು ಒಂದೇ ಇರೋದು. ಇನ್ನೆಲ್ಲಿ ಇಲ್ಲ. ನಮ್ಗೆ ಮಾಡ್ಕೊಂಡ್ ತಿನ್ನಕ್ಕೆ ಇದೊಂದೇ ಇರೋದು. ನೀರ್ ನಿಂತ್ಕಂತ ಸರ್. ಮೊದ್ಲು ನಿಂತ್ಕಂತಿದ್ದಿಲ್ಲ, ಹೊರ್ಟೋಗವು, ಅಲ್ದ್ಬಿಟ್ಟೋಗವು. ಇವಾಗ ದೊಡ್ಡ ಕೆರೆಗೆ ಚಾನಲ್ ಮಾಡಿದ್ರಲ್ಲ, ಆ ಚಾನಲ್ ಮಾಡಿದಕ್ಕೆ ನೀರ್ ಹೋಗ್ತಿಲ್ಲ. ಇನ್ನ ಕಲೆಕ್ಷನ್ ಕೊಟ್ಟಿಲ್ಲ. ಇವಾಗ ಅಲ್ದಾಗ ಹೋಗ್ತಾ ಇದಾವೆ. ಅದರಲ್ಲಿಂದ ಸ್ವಲ್ಪ ನೀರ್ ನಿಂತಿದ್ದಾವೆ. ಇಲ್ಲ ಸರ್, ಅಲ್ಲಿ ಆ ಕಡೆ ಬರುತ್ತೆ, ಕೆಳಗೈತೆ. ಹೊಲ್ದಾಗ ಹಾಕಿರೋದು ಸರ್. ಹಳ್ಳಕ್ ಕಟ್ಟಿಬೇಕಾಗಿತ್ತು, ಹೊಲ್ದಾಗ ಹಾಕಿದ್ದಾರೆ. ಅದ್ ಸರ್ ಅಲ್ಲ ಆ ಕಡೆ ಬರುತ್ತೆ, ಗಿಡ ಇದಾವಲ್ಲ ಸರ್, ಅಲ್ಲಿಂದ ಹಂಗ್ ಬರುತ್ತೆ ಸರ್. ಇವರು ಅಪೋಸಿಟ್ ಹಾಕಿದ್ದಾರೆ, ಹೊಲಕ್ ಅಪೋಸಿಟ್ ಹಾಕಿದ್ದಾರೆ ಸರ್. ಯಾರಿಗೂ ಇದೇನಿಲ್ಲ ಸರ್. ಅದು ನಾವು ಬ್ಯಾಡ ಅಂತ ಹೇಳಿದೀವಿ, ಆದ್ರೂ ಹಾಕಿದ್ದಾರೆ ಅವರು. ಇವಾಗ ಅವ್ರ ಕೆರೆಗೆ ತಿರುಗ್ತೀವಿ ಅಂದಿದ್ದಾರೆ. ಅವ್ರಿಗೆ ಕೆರೆಗೆ ತಿರ್ಬೇಕಿಲ್ಲ ಒಂದೇ ತಗೇನೋ ಇರೋದು, ಕೆಳಗಿತ್ತಲ್ಲ ಸರ್. ಅದೇ ಇದೇನ್ ಮಾಡ್ಬೋದಾಗಿತ್ತು. ಬೇರೆ ಕಡೆಗೆ ಆಗಿತ್ತು ಸರ್. ಕೆಳಕ್ ಆಗಿತ್ತಂತೆ, ಅದು ತಂದು ಇಲ್ಲಿ ಹಾಕಿದಾರೆ ಸರ್. ಅಲ್ಲಿ ಕೆಳಗ್ ಬೇಡ ಅಂದಿದ್ದಕ್ಕೆ ಇಲ್ಲಿ ಹಾಕಿದಾರೆ ಸರ್. ಇದು ತಗೊಂಡಿರೋ ಜಮೀನು ನಮ್ದು. ನಮ್ಗೆ ಇದ್ ಬಿಟ್ರೆ ಇನ್ನೆಲ್ಲಿಲ್ಲ ಸರ್. ಚಾನಲ್ ಅಂತ ದೊಡ್ಡ ಕೆರೆ ಬಿಡ್ತಾ ಅಂತ ನೀರು ಮಾಡಿದ್ದಾರೆ. ಅದಕ್ಕೆ ಏನಂಬುದು ಇದಿಲ್ಲ ನೋಡ್ರಿ ಸರ್. ಏನು ಮೊದಲಾಗ ಹೋಯ್ತಿದ್ದು ಹೊಲ್ದಾಗ ಹೋಗುತ್ತೆ ನೋಡ್ರಿ. ನೀರು ಹೋಗತ್ತೆ. ಮತ್ತೆ ಆ ಕಡೆ ಹೊಲ ನಮ್ದೇನು, ಈ ಕಡೆ ಹೊಲ ನಮ್ದೇನು. ಸೆಂಟ್ರಾಗ ಹಾಕಿದ್ರೆ ಹಳ್ಳ ಅಂತ ಹಳ್ಳದಾಗೆ ನೀರು ಹೋಗ್ತದೆ. ಮಾಡ್ಕೊಂಡು ಹೋಗ್ರ ಅಂತ ಹೇಳಿದ್ವಿ ಸರ್. ಅವ್ರು ಕೇಳಿಲ್ಲ. ಮತ್ತೆ ಸೆಂಟ್ರಿನಾಗ ಮಾಡ್ಕೊಂಡ್ರೆ ನಾವು ಭಾಳ ಆಗುತ್ತೆ ಅಂತ ಅವ್ರು ಗಡ್ಡೆಗೆ ಮಾಡಿಬಿಟ್ರು. ಗಡ್ಡೆ ಮಾಡ್ಬಿಟ್ರೆ ಹಳ್ಳದ ಮಾಡೋದು ಗಡ್ಡೆ ಮಾಡಿದಾರೆ. ಎಷ್ಟು ಹೇಳಿದ್ರೆ ಅವ್ರು ಕೇಳಿಲ್ಲ.
ಅಂತಂತ ಮತ್ತೆ ಅದ್ರಾಗ ಮಾಡಿದ ಹಾಂ ಅಲ್ಲಿ ಬಿಟ್ಟು ಮೊದಲು ನೀರು ಅಲ್ಲಿ ಬಿಟ್ಟು ಗಡ್ಡೆ ಮೇಲೆ ಮಾಡಿದ್ರು ಗಡ್ಡೆ ಮೇಲೆ ಮಾಡಿದ್ದಾರೆ. ಅದು open ಹಂಗೆ ಇರೋದು ಈ ತರ ಟೂಮ್ ಮಾಡಿದ್ದಿಲ್ಲ ಇಲ್ಲ ಸ್ವಲ್ಪ ಮುಂದೆ ಇತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕಿದಾರೆ ನೋಡ್ರಿ ಸರ್. ನಾವು ಹಳೆ ನೀರು ಹರಿಯವು ಅದೇ ಜಾಗದಾಗ ಹೋಗ್ರ ಅಂತ ನಾವು ಹೇಳಿದ್ರೆ ಯಾವ್ರ ಅವ್ರ ಲೆಕ್ಕಕ್ಕೆ ಅವ್ರು ಮಾಡಿಬಿಟ್ರೆ ಅದಕ್ಕೆ ನಮ್ಗೆ ಪರಿಹಾರ ಇಲ್ಲ ಏನಿಲ್ಲ ಸುಮ್ಮನೆ ಮತ್ತೆ ತಡ